ಜನವರಿ 22ರಂದು ಲೋಕಾರ್ಪಣೆ ಆಗಲಿದೆ ರಾಮ ಮಂದಿರ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಗೆ ದಿನಗಣನೆ ಆರಂಭವಾಗಿದೆ. ರಾಮನ ಊರು ಅಯೋಧ್ಯೆಯಲ್ಲಿ ಬೃಹತ್ ಮಂದಿರ ಈಗಾಗಲೇ ಸಿದ್ಧವಾಗಿರುವಂಥದ್ದು. ಗತ ವೈಭವ ಸಾರುವಂತ ಭವ್ಯ ಮಾದರಿಯ ಮಂದಿರ ರೆಡಿಯಾಗಿದೆ. ಜನವರಿ 22ರಂದು ಲೋಕಾರ್ಪಣೆ ಆಗಲಿದೆ ರಾಮ ಮಂದಿರ. ಹಿಂದೂಗಳ ಪವಿತ್ರ ಸ್ಥಳದಲ್ಲಿ ಗತ ವೈಭವದ ಉತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಈಗಾಗಲೇ ಮಧುವಣ ಗಿತ್ತಿಯಂತೆ ಅಯೋಧ್ಯೆ ಸಿದ್ಧವಾಗಿರುವಂಥದ್ದು. ಜನವರಿ 22ರಂದು ರಾಮಲಲ್ಲಾನ ಪ್ರತಿಷ್ಠಾಪನೆ ಆಗುತ್ತೆ. ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಅದಕ್ಕೂ ಮುನ್ನ ಅಯೋಧ್ಯೆಯ ಧರ್ಮಪಥದಲ್ಲಿ 20 ಸೂರ್ಯ ಸ್ತಂಭಗಳಿರುವಂಥದ್ದು. ಇದರ ಜೊತೆಗೆ ಮತ್ತೊಂದು ವಿಶೇಷ ಏನಂದ್ರೆ 613 kg ತೂಕದ ಬೃಹತ್ ಗಂಟೆ ಮೇಲೆ ಶ್ರೀರಾಮ್ ಬರಹ ಇದೆ. ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆ ಆರಂಭವಾಗಿರುವಂಥದ್ದು. ಬರೋಬ್ಬರಿ 500 ವರ್ಷಗಳ ಇತಿಹಾಸ ಇರುವಂಥದ್ದು ಅಯೋಧ್ಯೆ ರಾಮ ಮಂದಿರಕ್ಕೆ. 500 ವರ್ಷಗಳ ಹೋರಾಟ, ಕಾನೂನಾತ್ಮಕ ತೊಡಕು, ಇದೀಗ ಶತಕೋಟಿಯ ಹೃದಯವಾಸಿ ಶ್ರೀರಾಮನ ಭವ್ಯ ಮಂದಿರಕ್ಕೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು. ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆ ಆರಂಭವಾಗಿದೆ. ಅಯೋಧ್ಯೆಯಲ್ಲಿ ರಾಮನಾಮ ಸ್ಮರಣೆಯಾಗ್ತಿದೆ. ಇಡೀ ಅಯೋಧ್ಯ ರಾಮಮಯವಾಗ್ತಾ ಇರುವಂಥದ್ದು. ಹೆಜ್ಜೆ ಹೆಜ್ಜೆಗೂ ರಾಮನ ನೆನಪಾಗುತ್ತೆ. ಹೆಜ್ಜೆ ಹೆಜ್ಜೆಗೂ ರಾಮನ ಹೆಸರಾಗುತ್ತೆ. ಪ್ರತಿ ಅಯೋಧ್ಯೆಯ ಇಂಚಿಂಚಲ್ಲೂ ರಾಮನಾಮ ಸ್ಮರಣೆ ಆಗ್ತಾ ಇದೆ. ನ ಭೂತೋ ನ ಭವಿಷ್ಯತಿ ಅಂತ ಅಯೋಧ್ಯೆಯಲ್ಲಿ ಈಗ ರಾಮನವಮಿ ಇವತ್ತಿನಿಂದ ಆರಂಭವಾಗ್ತಾ ಇರುವಂಥದ್ದು. ಯಾಕಂದ್ರೆ ಜನವರಿ 22, 2024 ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೀಬೇಕಾಗುತ್ತೆ. ಯಾಕಂದ್ರೆ 500 ವರ್ಷಗಳ ನಿರಂತರವಾದ ಹೋರಾಟ, ಆ ನಿರಂತರವಾದ ಹೋರಾಟಕ್ಕೆ ಫಲ ಸಿಗುವಂತ ಕ್ಷಣಕ್ಕೆ ದಿನಗಣನೆ ಆರಂಭವಾಗಿರುವಂಥದ್ದು. ಈಗಾಗಲೇ ಅಯೋಧ್ಯೆಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆ ಆರಂಭವಾಗಿದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರ ಸಾಕಷ್ಟು ದಿನಗಳಿಂದ ಈ ಸಿದ್ಧತೆ ಆರಂಭವಾಗಿರುವಂಥದ್ದು. ಜಗತ್ತು ಕಂಡು ಕೇಳಿ ಅರಿಯದಂತಹ ದಿವ್ಯ ಉತ್ಸವಕ್ಕೆ, ಶ್ರೀರಾಮೋತ್ಸವಕ್ಕೆ ಇಡೀ ಜಗತ್ತು ಸಾಕ್ಷಿಯಾಗುತ್ತೆ. ಜನವರಿ 22 ದೇಶ ವಿದೇಶಗಳಿಂದ ಜನರು ಕೂಡ ಬರ್ತಾರೆ. ಅದಕ್ಕೂ ಮುನ್ನ ಅಯೋಧ್ಯೆ ಯಾವ ರೀತಿ ಸಿಂಗಾರಗೊಳ್ತಾ ಇದೆ, ಹೇಗಿದೆ ತಯಾರಿ ಅನ್ನೋದರ ಝಲಕ್ ನಿಮಗೆ ತೋರಿಸ್ತಾ ಇರುವಂಥದ್ದು. ಯಾಕಂದ್ರೆ ಶತಕೋಟಿ ಹಿಂದೂಗಳ ಹೃದಯವಾಸಿ ಶ್ರೀರಾಮನ ಭವ್ಯ ಮಂದಿರಕ್ಕೆ 500 ವರ್ಷಗಳ ಇತಿಹಾಸ ಇರುವಂಥದ್ದು. ಈಗಾಗಲೇ ಸಿದ್ಧತೆ ಕೂಡ ಶುರುವಾಗಿರುವಂಥದ್ದು. ಮತ್ತೊಂದು ಕಡೆ ಇವತ್ತು ಶ್ರೀರಾಮ ಜನ್ಮಭೂಮಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನ ಕೊಡ್ತಾರೆ. ನರೇಂದ್ರ ಮೋದಿಯವರು ಇವತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನ ಕೊಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ರಾಮ ಜನ್ಮಭೂಮಿ ಅಯೋಧ್ಯೆಗೆ ಭೇಟಿಯನ್ನ ಕೊಡಲಿದ್ದಾರೆ. ಅಯೋಧ್ಯೆಯಲ್ಲಿ ವಿವಿಧ ಯೋಜನೆಗಳಿಗೆ ಚಾಲನೆಯನ್ನ ಕೊಡ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಈಗಾಗಲೇ ಅಯೋಧ್ಯೆಯನ್ನ ಕಣ್ತುಂಬ್ಕೋಬೇಕು. ಭವ್ಯ ಮಂದಿರ ಹೇಗ್ ಸಿದ್ಧವಾಗ್ತಾ ಇದೆ, ಪ್ರಿಪರೇಷನ್ಸ್ ಹೇಗಿದೆ ಅನ್ನೋದರ ಬಗ್ಗೆ ನೋಡ್ಲಿಕ್ಕೆ, ಕಣ್ತುಂಬ್ಕೊಳ್ಳಿಕ್ಕೆ ವಿಶ್ವದ ಮೂಲೆ ಮೂಲೆಯಲ್ಲಿ ಇರುವಂತಹ ರಾಮ ಭಕ್ತರು ಅಯೋಧ್ಯೆಗೆ ಧಾವಿಸ್ತಾ ಇದ್ದಾರೆ. ಬರುವಂತಹ ಭಕ್ತರಿಗೆ ರಸ್ತೆ ಮಾರ್ಗ ಇದೆ, ರೈಲು ಮಾರ್ಗ ಇದೆ, ವಾಯು ಮಾರ್ಗ ಕೂಡ ಇರುವಂಥದ್ದು. ಎಲ್ಲರೂ ಕೂಡ ಅನ್ಕೋಬಹುದು ಇದು ಸಾಮಾನ್ಯವಾಗಿ ಎಲ್ಲ ನಗರಗಳು ಕೂಡ ಇದ್ದೇ ಇರುತ್ತಲ್ವಾ ಅಂತ. ಆದ್ರೆ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ರೈಲು ಮಾರ್ಗ ಇದೆಯಲ್ಲ, ಅದು ವಿಶೇಷತೆವಾಗಿರುವಂಥದ್ದು. ವಾಯು ಮಾರ್ಗ, ಏರ್ಪೋರ್ಟ್ನ ವಿಶೇಷತೆ ಆಗಿರುವಂಥದ್ದು. ಕಂಪ್ಲೀಟ್ ಆಗಿ ಅಯೋಧ್ಯ ರಾಮನಾಮಮಯವಾಗ್ತಾ ಇರುವಂಥದ್ದು. ಇವತ್ತು ಬೆಳಗ್ಗೆ 11:15ಕ್ಕೆ ಅಯೋಧ್ಯೆಯಲ್ಲಿ ರೈಲು ನಿಲ್ದಾಣವನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡ್ತಾರೆ. ಅಯೋಧ್ಯ ಧಾಮ್ ಅಂತ ಯೋಗಿ ಆದಿತ್ಯನಾಥ್ ಅವರು ಮೊನ್ನೆಯಷ್ಟೇ ರೈಲು ನಿಲ್ದಾಣಕ್ಕೆ ಮರುನಾಮಕರಣವನ್ನು ಮಾಡಿದ್ದಾರೆ. ಅದನ್ನ ಇವತ್ತು ಉದ್ಘಾಟನೆಯನ್ನ ಮಾಡ್ತಾರೆ. ಅಲ್ಲಿಂದ ನೇರವಾಗಿ ಏರ್ಪೋರ್ಟ್ಗೆ ಹೋಗ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ರೈಲು ನಿಲ್ದಾಣದಿಂದ ಏರ್ಪೋರ್ಟ್ಗೆ 15 ಕಿಲೋಮೀಟರ್ ದೂರ ಇರುವಂಥದ್ದು. ಈ 15 ಕಿಲೋಮೀಟರ್ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ರೋಡ್ ಶೋ ಅನ್ನ ನಡೆಸ್ತಾರೆ. ಅದಾದ ಬಳಿಕ 12:15 ಏರ್ಪೋರ್ಟ್ ಅನ್ನ ಉದ್ಘಾಟನೆ ಮಾಡ್ತಾರೆ. ಏರ್ಪೋರ್ಟ್ನ ಹೆಸರು ವಾಲ್ಮೀಕಿ. ಅಯೋಧ್ಯೆಯ ಕಣಕಣದಲ್ಲೂ ಕೂಡ ರಾಮಾಯಣ ಕಾಣಿಸ್ಬೇಕು. ರಾಮಾಯಣದಲ್ಲಿ ಬಂದಿರುವಂತಹ ಪಾತ್ರಗಳಾಗಿರಬಹುದು, ರಾಮಾಯಣದ ಉಲ್ಲೇಖವಾಗಿರ್ಬೋದು, ಪ್ರತಿ ಅಯೋಧ್ಯೆಯು ಕೂಡ ಒಂದೊಂದು ರಾಮಾಯಣದ ಕಥೆಯನ್ನ ಹೇಳುತ್ತೆ. ಪ್ರತಿ ಗೋಡೆ, ಪ್ರತಿ ಮಣ್ಣು, ಪ್ರತಿ ಸ್ತಂಭ ಎಲ್ಲವೂ ಕೂಡ ರಾಮಾಯಣದ ಉಲ್ಲೇಖವನ್ನ ಮಾಡುತ್ತೆ, ರಾಮಾಯಣವನ್ನ ನೆನಪಿಸುತ್ತೆ.
ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರ ಯಾವ ರೀತಿಯಾಗಿ ಏರ್ಪೋರ್ಟ್ನಲ್ಲೂ ಕೂಡ ರಾಮಾಯಣದ ಅನಾವರಣ ಆಗಿರುವಂಥದ್ದು, ರಾಮಾಯಣದ ಚಿತ್ರಗಳನ್ನ ಬಿಡಿಸಿದ್ದಾರೆ. ಇಡೀ ಅಯೋಧ್ಯ ರಾಮಮಯವಾಗ್ತಾ ಇದೆ, ರಾಮಾಯಣದಮಯವಾಗ್ತಾ ಇರುವಂಥದ್ದು. ಸಾಕಷ್ಟು ಕುತೂಹಲ, ಸಾಕಷ್ಟು ಅಚ್ಚರಿಗಳಿಗೆ ಸಾಕ್ಷಿಯಾಗುತ್ತೆ. ಅದರಲ್ಲೂ ಕೂಡ ಒಂದು ವಿಶೇಷತೆ ಏನು ಅಂದರೆ, ಅಯೋಧ್ಯೆಯಲ್ಲಿ ಈ ಹಿಂದೆ ಯಾರಾದರೂ ಅಯೋಧ್ಯೆಗೆ ಹೋಗಿದ್ರೆ ಅಥವಾ ಹೋಗಬೇಕು ಅನ್ಕೊಂಡಿದ್ರೆ, ಈ ಹಿಂದೆ ಹೋದವ್ರನ್ನ ಯಾರನ್ನಾದ್ರೂ ಕೇಳಿ, ಈ ಹಿಂದೆ ಅಯೋಧ್ಯೆ ಹೇಗಿತ್ತು, ಈಗ ಹೇಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಯಾಕಂದ್ರೆ ರಾಮ ಜನ್ಮಭೂಮಿ ಅಯೋಧ್ಯೆ ಅಂತ ಎಲ್ಲರಿಗೂ ಗೊತ್ತಿರುವ ವಿಚಾರ. ಆದರೆ ರಾಮನಿಗೆ ತನ್ನ ತವರೂರಲ್ಲಿ ಒಂದೇ ಒಂದು ದೇವಾಲಯ ಇರಲಿಲ್ಲ. ಈ ಹಿಂದೆ ಯಾರಾದರೂ ಅಯೋಧ್ಯೆಗೆ ಭೇಟಿಯನ್ನ ಕೊಟ್ಟಿದ್ರೆ ಅವ್ರಿಗೆ ದರ್ಶನವಾಗ್ತಾ ಇದ್ದಿದ್ದು ಏನು ಗೊತ್ತಾ, ಒಂದೇ ಒಂದು ಟೆಂಟ್. ಆ ಟೆಂಟಲ್ಲಿ ರಾಮಲಲ್ಲ ಮೂರ್ತಿ ಇತ್ತು ಅಷ್ಟೇನೆ. ಈ ಹಿಂದೆ ಸಂತರು ಇಟ್ಟು ಹೋಗಿದಂತ ರಾಮಲಲ್ಲ ಮೂರ್ತಿ ಮಾತ್ರ ಇತ್ತು, ಒಂದು ಟೆಂಟ್ ಇತ್ತು. ಅಲ್ಲಿಗೆ ಹೋಗಬೇಕಾದ್ರೆ ಸಾಕಷ್ಟು ಭದ್ರತೆ ಇತ್ತು, ಸಾಕಷ್ಟು ಪರ್ಮಿಷನ್ ಅನ್ನು ತಗೋಬೇಕಿತ್ತು. ಆದ್ರೂ ಕೂಡ ರಾಮನಿಗೆ ಕೇವಲ ಒಂದು ಟೆಂಟ, ಅದು ಕೂಡ ರಾಮನೂರು, ರಾಮ ಜನಿಸಿದ ಊರಲ್ಲೇ ರಾಮನಿಗೆ ಒಂದು ದೇವಾಲಯ ಇಲ್ವಾ ಅನ್ನೋ ಪ್ರಶ್ನೆ, ಒಂದು ಬೇಸರ ಎಲ್ರಿಗೂ ಕೂಡ ಆಗ್ತಾ ಇತ್ತು. ಆದ್ರೆ ಈಗ ಆ ಬೇಸರಕ್ಕೆಲ್ಲ ಕೂಡ ಫುಲ್ ಸ್ಟಾಪ್ ಕೊಡ್ತಾ ಇರುವಂಥದ್ದು. ರಾಮ ಜನ್ಮಭೂಮಿಯಲ್ಲಿ ಅಯೋಧ್ಯೆಯಲ್ಲಿ ಭವ್ಯ ಮಂದಿರ ನಿರ್ಮಾಣವಾಗಿರುವಂಥದ್ದು. ನಾ ಭೂತೋ ನಾ ಭವಿಷ್ಯತಿ ಅಂತೆ, ಮುಂದಿನ 1000 ವರ್ಷಗಳು ಈ ಮಂದಿರ ಯಾವುದೇ ಭೂಕಂಪನಕ್ಕೂ ಕೂಡ ಅಲುಗಾಡಲ್ಲ. ಆ ರೀತಿಯಾಗಿ ನಿರ್ಮಾಣವಾಗಿರುವಂಥದ್ದು. ಯಾವುದೇ ಲೋಹಗಳನ್ನ ಬಳಸದೆ, ಸಿಮೆಂಟ್ ಅನ್ನ ಬಳಸದೆ ನಿರ್ಮಾಣವಾಗಿರುವಂತ ಕಟ್ಟಡ ಇದು, ಭವ್ಯ ಮಂದಿರ ಇದು. 3 ಹಂತಸ್ತಿರುವಂಥದ್ದು ರಾಮ ಮಂದಿರ. ಇದು ಹಿಂದೂಗಳ ಪಾಲಿಗೆ ಈಗ ಮತ್ತೊಂದು ಕಾಶಿ ಆಗುತ್ತೆ. ಕಾಶಿಯನ್ನ ನೆನೆಸ್ಕೊಂಡ್ರೆ ಎಲ್ರಿಗೂ ಕೂಡ ಗೊತ್ತಿರುವ ವಿಚಾರ, ಕಾಶಿ ಹೇಗಿದೆ ಅಂತ. ಅದಾದ ಬಳಿಕ ಭಾರತದಲ್ಲಿ ಅಷ್ಟರ ಮಟ್ಟಿಗೆ ಸದ್ದು ಮಾಡುತ್ತೆ, ಅಷ್ಟರ ಮಟ್ಟಿಗೆ ಹೆಸರುವಾಸಿ ಆಗುತ್ತೆ ಅಂದ್ರೆ ಅದು ಅಯೋಧ್ಯ. ಯಾಕಂದ್ರೆ ಶತಕೋಟಿ ಹಿಂದೂಗಳ ಹೃದಯವಾಸಿ ರಾಮ, ರಾಮಾಯಣದಲ್ಲಿ ಬರುವಂತಹ ರಾಮ ಸಾಕಷ್ಟು 14 ವರ್ಷಗಳ ವನವಾಸವನ್ನ ಮಾಡ್ತಾನೆ, ಅದು ರಾಮಾಯಣದಲ್ಲಿ. ಆದರೆ ಕಲಿಯುಗದಲ್ಲಿ ರಾಮನ ದೇವಾಲಯಕ್ಕಾಗಿ 500 ವರ್ಷಗಳ ವನವಾಸ. ರಾಮನಿಗೆ ಒಂದೇ ಒಂದು ದೇವಸ್ಥಾನ ಕಟ್ಕೊಡ್ಬೇಕು ಅಂತ ರಾಮನಿಗೆ 500 ವರ್ಷಗಳ ವನವಾಸ ಕಲಿಯುಗದಲ್ಲಿ ಆಗಿರುವಂಥದ್ದು. ಒಂದೇ ಒಂದು ದೇಗುಲಕ್ಕಾಗಿ ಅಯೋಧ್ಯೆಯಲ್ಲಿ ರಾಮಾಯಣವನ್ನು ತೆಗೆದುಕೊಂಡ್ರೆ 14 ವರ್ಷಗಳ ವನವಾಸವನ್ನ ಅನುಭವಿಸ್ತಾರೆ ರಾಮ. ಆದರೆ ಈ ಕಲಿಯುಗದಲ್ಲಿ 500 ವರ್ಷಗಳ ವನವಾಸ. ಈ 500 ವರ್ಷಗಳ ವನವಾಸಕ್ಕೆ ಈಗ ಮುಕ್ತಿ ಸಿಕ್ಕಿರುವಂಥದ್ದು. ಜನವರಿ 22, 2024 ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಅಲ್ಲಿಗೆ ಕ್ಲಿಯರ್ ಆಗಿ ಸಾಕಷ್ಟು ಹೋರಾಟಗಳ ನಂತರ ಹಿಂದೂಗಳ ಹೃದಯವಾಸಿ ರಾಮ ಜನ್ಮಭೂಮಿಯಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿ ಉದ್ಘಾಟನೆ ಆಗುತ್ತೆ. ಮತ್ತೊಂದು ಕಡೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನ ಕೊಡ್ತಾ ಇರುವಂಥದ್ದು. ಬೆಳಗ್ಗೆ 11:15 ಅಯೋಧ್ಯ ಧಾಮ ರೈಲು ನಿಲ್ದಾಣವನ್ನ ಉದ್ಘಾಟನೆ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಅಲ್ಲಿಂದ ನೇರವಾಗಿ ಮಧ್ಯಾಹ್ನ 12:15 ಏರ್ಪೋರ್ಟ್ ಉದ್ಘಾಟನೆಯನ್ನ ಮಾಡ್ತಾರೆ. ಈ ಹಂತದಲ್ಲಿ ಒಂದು ರೋಡ್ ಶೋ ಅನ್ನ ನಡೆಸ್ತಾರೆ. ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆ ಕೂಡ ಆರಂಭವಾಗಿರುವಂಥದ್ದು. ಏರ್ಪೋರ್ಟ್ ಅನ್ನ ಇವತ್ತು ಉದ್ಘಾಟನೆ ಮಾಡಿದ್ರು ಕೂಡ ಜನವರಿ 6ರಿಂದ ವಿಮಾನಗಳ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುತ್ತೆ. ಅವತ್ತಿನಿಂದ ಆರಂಭವಾಗುತ್ತೆ. ಏರ್ಪೋರ್ಟ್ ನಿಂದ 15 ಕಿಲೋಮೀಟರ್ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ರೋಡ್ ಶೋ ಅನ್ನ ನಡೆಸ್ತಾರೆ. ಆ ರೋಡ್ ಶೋ ಕೂಡ ಎಲ್ಲಾ ರೀತಿಯ ಸಿದ್ಧತೆ ಆರಂಭವಾಗಿರುವಂಥದ್ದು. 2 ಹೊಸ ಅಮೃತ್ ಭಾರತ ರೈಲುಗಳಿಗೆ ಹಸಿರು ನಿಶಾನೆಯನ್ನ ತೋರಿಸ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಹೊಸ 2 ಅಮೃತ್ ಭಾರತ್ ಎಕ್ಸ್ಪ್ರೆಸ್ ರೈಲು, ಇದು ಕೂಡ ವಿಶೇಷವಾಗಿರುವಂಥದ್ದು ಇವತ್ತು. ಅದರಲ್ಲೂ ಕೂಡ 11,100 ಕೋಟಿ ಯೋಜನೆ ಆಗಿರುವಂಥದ್ದು. ಅಯೋಧ್ಯೆ ಸುತ್ತಮುತ್ತಲಿನ ಜಿಲ್ಲೆಯ ಅಭಿವೃದ್ಧಿ ಯೋಜನೆಗಳು, ಹೀಗೆ ಸಾಕಷ್ಟು ವಿವಿಧ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಯೋಜನೆಗಳಿಗೆ ಇವತ್ತು ಶಂಕುಸ್ಥಾಪನೆಯನ್ನ ನೆರವೇರಿಸುತ್ತಾರೆ. ಉತ್ತರ ಪ್ರದೇಶದಲ್ಲಿ ಒಟ್ಟಾರೆಯಾಗಿ ಉತ್ತರ ಪ್ರದೇಶದ ರಾಜ್ಯಕ್ಕೆ 15,700 ಕೋಟಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನ ಕೊಡ್ತಾರೆ. ಇವತ್ತು ಅಯೋಧ್ಯೆ ರೈಲು ನಿಲ್ದಾಣದಲ್ಲಿ 2 ಅಮೃತ್ ಭಾರತ್ ರೈಲುಗಳಿಗೆ ಉದ್ಘಾಟನೆಯನ್ನ ಮಾಡ್ತಾರೆ, ಚಾಲನೆಯನ್ನ ಕೊಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಮಧ್ಯಾಹ್ನ 1 ಗಂಟೆಗೆ ಸಾರ್ವಜನಿಕರ ಸಭೆಯನ್ನ ಉದ್ದೇಶಿಸಿ ಭಾಷಣವನ್ನ ಮಾಡ್ತಾರೆ. ಇವತ್ತು ಅಯೋಧ್ಯೆ ಕಂಪ್ಲೀಟ್ ಆಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮಯವಾಗುತ್ತೆ. ರಾಮನ ಊರಲ್ಲಿ ನರೇಂದ್ರ ಮೋದಿಯವರ ಸಂಚಾರ ಇವತ್ತಿರುತ್ತೆ.
ಬೆಳಗ್ಗೆ 11 ಗಂಟೆಯಿಂದ ಸಂಜೆವರೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಅಯೋಧ್ಯೆಯಲ್ಲಿ ಇವತ್ತು ಸಂಚಾರ ಮಾಡ್ತಾರೆ. ವಿವಿಧ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡ್ತಾರೆ. ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನ ಕೊಡ್ತಾರೆ. ಏರ್ಪೋರ್ಟ್ ಆಗಿರ್ಬೋದು, ವಾಲ್ಮೀಕಿ ಏರ್ಪೋರ್ಟ್ ಹೆಸರನ್ನ ಇಟ್ಟಿರುವಂಥದ್ದು, ಮತ್ತೊಂದು ಕಡೆ ರೈಲು ನಿಲ್ದಾಣಕ್ಕೆ ಅಯೋಧ್ಯ ಧಾಮ್ ಅಂತ ಹೆಸರನ್ನ ಇಟ್ಟಿರುವಂಥದ್ದು. ಇದರ ಜೊತೆಗೆ ಅಮೃತ್ ಭಾರತ್ ರೈಲ್, ಭಾರತದ ಮೊದಲ ಎಕ್ಸ್ಪ್ರೆಸ್ ರೈಲ್ ಅಂತ ಹೇಳ್ಬೋದು, ಅತಿ ವೇಗವಾಗಿ ಹೋಗುವಂತ ರೈಲ್ ಇದು. ಈಗಾಗಲೇ ಇರುವಂತಹ ರೈಲುಗಳ ಪೈಕಿ ಅಮೃತ್ ಭಾರತ್ ರೈಲ್ ಇದೆಯಲ್ವಾ, ಅದರ ವಿಶೇಷತೆ ಏನಂದ್ರೆ ಅದು ಗಂಟೆಗೆ 110ರಿಂದ 120 ಕಿಲೋಮೀಟರ್ ವೇಗದಲ್ಲಿ ಹೋಗುತ್ತೆ. ಇದು ಸ್ವದೇಶಿ ನಿರ್ಮಿತವಾಗಿರುವಂತದ್ದು. ರೈಲ್ವೆ ಇಲಾಖೆ 65 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ರೈಲನ್ನ ನಿರ್ಮಿಸಿರುವಂತದ್ದು. ಈಗಾಗಲೇ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಏರ್ಪೋರ್ಟ್ನ ಒಳಗಡೆ ರೈಲು ನಿಲ್ದಾಣದ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ ನೀವು. ಯಾವ ರೀತಿಯಾಗಿ ರೈಲು ನಿಲ್ದಾಣವನ್ನು ಕೂಡ ಕಟ್ಟಲಾಗಿದೆ ಅಂತ ನಾನು ಈಗಾಗಲೇ ಹೇಳ್ತಿದ್ದೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಅಯೋಧ್ಯೆಯ ಕಣಕಣದಲ್ಲೂ ಕೂಡ ರಾಮಾಯಣದ ಉಲ್ಲೇಖವಿರುತ್ತೆ. ರಾಮಾಯಣವನ್ನ ಕಂಗೊಳಿಸುವಂತೆ ಈಗ ಮಾಡಿರುವಂಥದ್ದು. ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು 11 ಗಂಟೆಗೆ ಅಯೋಧ್ಯೆಗೆ ಭೇಟಿಯನ್ನ ಕೊಡ್ತಾರೆ. ಅಲ್ಲಿ ಏರ್ಪೋರ್ಟ್ ಸೇರಿದಂತೆ ಹಾಗೆ ರೈಲು ನಿಲ್ದಾಣವನ್ನ ಉದ್ಘಾಟನೆ ಮಾಡ್ತಾರೆ. ಜೊತೆಗೆ ಸಾಕಷ್ಟು ಯೋಜನೆಗಳು ಕೂಡ ಚಾಲನೆಯನ್ನ ಕೊಡ್ತಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ವಿಮಾನ ನಿಲ್ದಾಣ ಉದ್ಘಾಟನೆ ಬಳಿಕ ರೋಡ್ ಶೋ ಅನ್ನ ನಡೆಸ್ತಾರೆ. 15 ಕಿಲೋಮೀಟರ್ ರೋಡ್ ಶೋ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಕಾಕಿ ಹೈ ಅಲರ್ಟ್ ಆಗಿರುವಂತದ್ದು. ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೋಬೇಕಾಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋಗೆ 3 ಡಿಐಜಿಗಳ ನೇತೃತ್ವದಲ್ಲಿ ಅಯೋಧ್ಯೆಯಲ್ಲಿ ಸರ್ಪಗಾವಲು ನಿರ್ಮಿಸಲಾಗಿರುವಂಥದ್ದು. 17 ಎಸ್ಪಿ, 38 ಹೆಚ್ಚುವರಿ ಎಸ್ಪಿ, 82 ಡೆಪ್ಯೂಟಿ ಎಸ್ಪಿಗಳು ನಿಯೋಜನೆ ಆಗಿರುವಂಥದ್ದು. ಸಾವಿರಾರು ಪೊಲೀಸ್ ಸಿಬ್ಬಂದಿ ನಿಯೋಜನೆ ಆಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಏರ್ಪೋರ್ಟ್ ಉದ್ಘಾಟನೆಯ ನಂತರ ರೋಡ್ ಶೋ ಅನ್ನು ನಡೆಸ್ತಾರೆ. ಬರೋಬ್ಬರಿ 15 ಕಿಲೋಮೀಟರ್ ರೋಡ್ ಶೋ ಆಗಿರುವಂಥದ್ದು ಇದು. ಹೀಗಾಗಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೋಬೇಕಾಗುತ್ತೆ. ಈಗಾಗಲೇ Z+ ಸಿಬ್ಬಂದಿ ಕೂಡ ಅಲ್ಲಿ ಹೋಗಿರುವಂಥದ್ದು, Z+ ಸೆಕ್ಯೂರಿಟಿ ಇರುವಂಥದ್ದು. ಇದರ ಜೊತೆಗೆ ಅಲ್ಲಿನ ಪೊಲೀಸ್ ಇಲಾಖೆ, ಉತ್ತರ ಪ್ರದೇಶದ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ತಯಾರಿಯನ್ನ ಮಾಡಿಕೊಂಡಿರುವಂಥದ್ದು. ಯಾಕಂದ್ರೆ ಇತ್ತೀಚೆಗೆ ಸಂಸತ್ನಲ್ಲಿ ಭದ್ರತಾ ಲೋಪ ಆಗಿತ್ತು. ಜೊತೆಗೆ ಉಗ್ರರ ಕಣ್ಣು ಕೂಡ ಅಯೋಧ್ಯೆ ಮೇಲಿರುವಂಥದ್ದು. ಒಂದಿಷ್ಟು ಇಂಟೆಲಿಜೆನ್ಸ್ ರಿಪೋರ್ಟ್ಗಳ ಪ್ರಕಾರ ಉಗ್ರರು ಕೂಡ ಅಯೋಧ್ಯೆ ಮೇಲೆ ಕಣ್ಣಿಟ್ಟಿದ್ದಾರೆ. ಹೀಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು. ದೇಶದ ಇತಿಹಾಸದಲ್ಲೇ ಎಂದೂ ನಡೆಯದಂತಹ, ಸ್ವತಂತ್ರ ಭಾರತದ ನಂತರ ಎಂದೂ ನಡೆಯದಂತಹ ಮಂಗಳಕರ ಕಾರ್ಯಕ್ಕೆ ಮುಹೂರ್ತ ಫಿಕ್ಸ್ ಆಗಿರುವಂಥದ್ದು. ಮಂಗಳಕರ ಶುಭಕರ ಕಾರ್ಯಕ್ಕೆ ಈಗಾಗಲೇ ಅಯೋಧ್ಯೆ ಸಿದ್ಧವಾಗ್ತಾ ಇದೆ. ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆಯಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಯಾವುದೇ ಒಂದೇ ಒಂದು ಭದ್ರತಾ ಲೋಪ ಆಗಬಾರ್ದು, ಅಹಿತಕರ ಘಟನೆ ಆಗಬಾರ್ದು. ಯಾಕಂದ್ರೆ ಒಂದು ವೇಳೆ ಏನಾದರೂ ಅಯೋಧ್ಯೆಯಲ್ಲಿ ಒಂದು ರೀತಿಯಾಗಿ ಅಹಿತಕರ ಘಟನೆ ಆದರೆ ಇಡೀ ಜಾಗತಿಕ ಮಟ್ಟದಲ್ಲಿ ಭಾರತದ ವಿಷಯ ಕೂಡ ಇದು ಪ್ರಸ್ತಾಪವಾಗುತ್ತೆ.